ಅಮಿತ್ ಶಾ ರಾಜ್ಯ ಭೇಟಿಯ ಬೆನ್ನಲ್ಲೇ ಬಂಡಾಯ ಶಮನ. ಬಿಜೆಪಿಯಲ್ಲಿ ಒಂದೊಂದೇ ಕ್ಷೇತ್ರದ ಬಂಡಾಯ ನಿವಾರಣೆಯಾಗಿದೆ. ಚಿಕ್ಕಬಳ್ಳಾಪುರದ ಬಿಜೆಪಿ ಬಂಡಾಯ ಕೂಡ ಬಹುತೇಕ ಶಮನ. ಶಾಸಕ ವಿಶ್ವನಾಥ್ ಮನೆಗೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ವಿಶ್ವನಾಥ್ ಮತ್ತು ಸುಧಾಕರ್ ಅವರನ್ನ ಒಂದು ಮಾಡಿದ್ರು ರಾಧಾ ಮೋಹನ್ ದಾಸ್. ವಿಶ್ವನಾಥ್ ಸಿಟ್ಟಾಗಿದ್ರು ತಮ್ಮ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ. ಹೀಗಾಗಿ ಬಿಜೆಪಿ ಶಾಸಕ ವಿಶ್ವನಾಥ್ ಅವರ ನಿವಾಸದಲ್ಲಿ ಸಂಧಾನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಮುನಿಸು ಮರೆತು ಸುಧಾಕರ್ ಜೊತೆ ಒಂದಾದ್ರು ವಿಶ್ವನಾಥ್. ಸುಧಾಕರ್ಗೆ ಹೂಗುಚ್ಛ ಕೊಟ್ಟು ಸ್ವಾಗತಿಸಿದ್ದಾರೆ ಶಾಸಕ ವಿಶ್ವನಾಥ್. ಈ ಮೂಲಕ ಚಿಕ್ಕಬಳ್ಳಾಪುರದ ಬಂಡಾಯ ಕೂಡ ಬಹುತೇಕ ಶಮನ ಆಗಿದೆ. ಆಕಾಂಕ್ಷಿಯಾಗಿದ್ರು ವಿಶ್ವನಾಥ್ ಅವರ ಪುತ್ರ ಚಿಕ್ಕಬಳ್ಳಾಪುರದ ಲೋಕಸಭಾ ಟಿಕೆಟ್ಗೆ. ಆದರೆ ಬಿಜೆಪಿ ಟಿಕೆಟ್ ಸುಧಾಕರ್ ಪಾಲಾದ ಹಿನ್ನೆಲೆಯಲ್ಲಿ ಸಿಟ್ಟಾಗಿದ್ರು. ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾಗಿದ್ದ ವಿಶ್ವನಾಥ್ ಅವರನ್ನ ಭೇಟಿಯಾಗಿ ಸಮಾಧಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ನಾಯಕರು. ದೃಶ್ಯಗಳು ನೋಡ್ತಾ ಇದ್ದೀವಿ. ಶಾಸಕ ವಿಶ್ವನಾಥ್ ಮನೆಗೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ಇವರನ್ನ ಒಂದು ಮಾಡಿದ್ದಾರೆ ರಾಧಾ ಮೋಹನ್ ದಾಸ್. ಸ್ಕ್ರೀನ್ ನೋಡ್ತಾ ಇದ್ದೀವಿ. ಸುಧಾಕರ್ಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದ್ದಾರೆ ಶಾಸಕ ವಿಶ್ವನಾಥ್. ಇಬ್ಬರ ನಡುವಿನ ಮುನಿಸನ್ನ ಶಮನಗೊಳಿಸುವಲ್ಲಿ ವಿಶ್ವನಾಥ್ ಅವರ ಸಿಟ್ಟನ್ನ ಪರಿಹರಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಬಂಡಾಯವನ್ನ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ನಾಯಕರು. ಇಬ್ಬರನ್ನು ಒಂದು ಮಾಡಿದ್ರು ರಾಧಾ ಮೋಹನ್ ದಾಸ್. ವಿಶ್ವನಾಥ್ ಮನೆಗೆ ಭೇಟಿ ಕೊಟ್ಟರು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಸುಧಾಕರ್. ಬಹುತೇಕ ಬಂಡಾಯ ಎಲ್ಲ ಶಮನ ಆಗಿದೆ. ವಿಶ್ವನಾಥ್ ಮನೆಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ಭೇಟಿ ಕೊಟ್ಟರು. ಬಿಜೆಪಿ ನಾಯಕರುಗಳೆಲ್ಲ ಭೇಟಿ ಕೊಟ್ಟು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಬಹುತೇಕ ಬಂಡಾಯ ಶಮನ ಆಗಿದೆ. ಸುಧಾಕರ್ಗೆ ಹೂಗುಚ್ಛ ಕೊಟ್ಟು ಶಾಸಕ ವಿಶ್ವನಾಥ್ ಸ್ವಾಗತಿಸಿದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಸಿಗದಕ್ಕೆ ಸಿಟ್ಟಾಗಿದ್ರು. ಆ ಸಿಟ್ಟು ಈಗ ಶಮನ ಆದಂತಿದೆ. ಕೊನೆಗೂ ಮುನಿಸು ಮರೆತ ಶಾಸಕ ವಿಶ್ವನಾಥ್ ಹೂಗುಚ್ಛ ಕೊಟ್ಟಿದ್ದಷ್ಟೇ ಅಲ್ಲ, ಸುಧಾಕರ್ ನಾಮಿನೇಷನ್ಗೆ ನಾಳೆ ಹೋಗ್ತೇನೆ, ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಗೆ ನಾವು ಬಹುಮತವನ್ನ ಕೊಡ್ತೇವೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆ ಸೂಚಿಸಿದ್ದಾರೆ. ಮುಂದೆ ನಿಮಗೆ ಟಿಕೆಟ್ ಅಂತ ಸುಧಾಕರ್ ಹೇಳಿದ್ದಾರೆ. ಮುಂದೆ ಅವಕಾಶ ಸಿಗುತ್ತೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಮುನಿಸು ಮರೆತು ನಾಮಿನೇಷನ್ಗೂ ಕೂಡ ಸುಧಾಕರ್ ಜೊತೆ ಹೋಗೋದಕ್ಕೆ ಸಿದ್ಧ ಆಗ ನಿಂತಿದ್ದಾರೆ ವಿಶ್ವನಾಥ್. ಅವರ ಮನೆಗೆ ತೆರಳಿ ಬಿಜೆಪಿ ನಾಯಕರು ಸಮಾಧಾನ ಪಡಿಸಿದ್ದಾರೆ. ಆ ಬಳಿಕ ಪ್ರತಿಕ್ರಿಯಿಸಿದ್ದಾರೆ ವಿಶ್ವನಾಥ್. ಮುಂದೆ ಅವಕಾಶಗಳು ಸಿಗುವ ಭರವಸೆ ಸಿಕ್ಕಿದೆ ಅಂದಿದ್ದಾರೆ. ಸೊ 7ನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು 2,500-3,000 ಜನ ಕೆಲಸ ಮಾಡುವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದ್ವಿ. ಅವತ್ತು ಅಭ್ಯರ್ಥಿ ಕೂಡ ಬರೋಕ್ಕೆ ಹೇಳಿದ್ದೀನಿ. ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು, ಆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ಅದಾದಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು 2 ತಿಂಗಳಿಂದನೇ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ. ನಾಳೆ ನಾಮಪತ್ರ ಸಲ್ಲಿಕೆ ವೇಳೆ ನೀವು ಹಾಜರು ಇರ್ತೀರಾ? ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಅಮಿತ್ ಶಾ ರಾಜ್ಯ ಭೇಟಿಯ ಬೆನ್ನಲ್ಲೇ ಒಂದೊಂದೇ ಬಂಡಾಯ ಶಮನ ಆದಂತೆ ಕಂಡು ಬರ್ತಾ ಇದೆ. ವಿಶ್ವನಾಥ್ ಅವರ ಮುನಿಸು ಕೂಡ ಕಡಿಮೆ ಆಯ್ತಾ? ಹಾಗಿದ್ರೆ ಅವರ ಮನೆಗೇನು ಬಿಜೆಪಿ ನಾಯಕರು ಭೇಟಿ ಕೊಟ್ಟರು, ಎಲ್ಲವೂ ಶಮನ ಆದಂತೆ ಕಂಡು ಬರ್ತಾ ಇದೆ. ಏನಲ್ಲಿನ ವಾತಾವರಣ ಹೇಗಿದೆ?
ಪ್ರತಿಮಾ, ಖಂಡಿತವಾಗಿ ಕೂಡ ಹೌದು. ಅಂದರೆ ಏನು ಅಮಿತ್ ಶಾ ಅವರ ಭೇಟಿ ನಂತರ ಸಾಕಷ್ಟು ಜನ ಬಂಡಾಯ ಶಮನವನ್ನಾಗುವಂಥ ಕೆಲಸವನ್ನು ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸುಧಾಕರ್ ಅವರ ವಿರುದ್ಧ ಬಂಡಾಯವನ್ನು ಸಾರಿದ್ರು, ಇದಕ್ಕೆ ಈಗಾಗಲೇ ಏನು ಶಮನವನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಹಿರಿಯ ವರಿಷ್ಠರು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ SR ವಿಶ್ವನಾಥ್ ಅವರ ನಿನ್ನೆ ಒಂದು ಭೇಟಿಯನ್ನು ಮಾಡ್ತಾರೆ. ಅಮಿತ್ ಶಾ ಜಿ ಅವರನ್ನ ವೈಯಕ್ತಿಕವಾಗಿ ಭೇಟಿಯನ್ನು ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ ಅನ್ನೋ ಒಂದು ಮಾತುಗಳನ್ನ ಕೂಡ ವಿಶ್ವನಾಥ್ ಅವರು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಪ್ರಮುಖವಾಗಿ ಒಂದಂತೂ ಇದು ಅಂದರೆ ವಿಶ್ವನಾಥ್ ಅವರು ಹೇಳುವಂಥ ಹೇಳಿಕೆಗಳಲ್ಲಿ ನಮಗೆ ನರೇಂದ್ರ ಮೋದಿಜಿಯವರೇ ಅಭ್ಯರ್ಥಿಯಾಗಿರ್ತಕ್ಕಂಥ, ಹಾಗಾಗಿ ನಾವು ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಕ್ಷೇತ್ರದಲ್ಲಿ 4.5 ಲಕ್ಷ ಅಂದರೆ ಯಲಹಂಕ ಕ್ಷೇತ್ರದ ಒಂದೇ 4.5 ಲಕ್ಷ ಮತವಿದೆ. ಈ ಒಂದು ಮತವನ್ನು ನಾವು ಬಿಜೆಪಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲೇ ಕೂಡ ನನಗೆ ಒಟ್ಟು 8 ಕ್ಷೇತ್ರಗಳನ್ನು ಕೆಲಸ ಮಾಡುವಂಥ ನಿಟ್ಟಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ನನಗೆ ನನ್ನ ಕ್ಷೇತ್ರ ಬಹಳ ದೊಡ್ಡದಾಗಿದೆ ಮತ್ತು ವಿಸ್ತಾರವಾಗಿದೆ, ಹಾಗಾಗಿ ಈ ಕ್ಷೇತ್ರದಲ್ಲಿ ಮಾತ್ರ ಮಾಡ್ತೇನೆ. ಒಂದು ವೇಳೆ ಯಾರಾದರೂ ಗಣ್ಯರು ವರಿಷ್ಠರು ಬಂದು ಪ್ರಚಾರ ಕೇಳಿದಾಗ ಆ ಸಂದರ್ಭದಲ್ಲಿ ನಾನು ಹೋಗ್ತೇನೆ ಅನ್ನೋ ಮಾತುಗಳನ್ನ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಸುಧಾಕರ್ ಕೂಡ ಇದೇ ಮಾತನ್ನ ಹೇಳಿದ್ರು. ಅಂದರೆ ಪ್ರಮುಖವಾಗಿ ಸುಧಾಕರ್ ನನಗೆ ಈ ಹಿಂದಿನಿಂದಲೂ ಕೂಡ ನಾನು ವಿಶ್ವನಾಥ್ ಬಹಳ ಆಪ್ತರು ಮತ್ತೆ ಸ್ನೇಹಿತರಾಗಿದ್ದೀವಿ, ನಾಳೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಕೂಡ ಬರ್ತಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಅವರಿಗೆ ನಾನು ಆಭಾರಿಯಾಗಿರ್ತೀನಿ, ಅವರಿಗೆ ಯಾವುದೇ ರೀತಿಯಾದ ಧಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಸುಧಾಕರ್ ಹೇಳಿರ್ತಕ್ಕಂಥದ್ದು. ಅಂದರೆ ಒಳಗಡೆ ಸಾಕಷ್ಟು ಚರ್ಚೆಗಳಾಗಿರ್ತಕ್ಕಂಥದ್ದು. ಬೆಳಗ್ಗೆ 8 ಬಂದಂಥ ಸುಧಾಕರ್ ಜೊತೆಗೆ ರಾಧಾಮೋಹನ್ ದಾಸ್ ಕೂಡ ಒಳಗಡೆ ಇದ್ರು. ಇವರ ಸಮ್ಮುಖದಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಜೊತೆಗೆ ಬಂಡಾಯವನ್ನು ಶಮನ ಮಾಡುವಂಥ ಕೆಲಸವನ್ನು ಮಾಡಿ ಈಗಾಗಲೇ ಏನು ಸಾಕಷ್ಟು ಚರ್ಚೆಗಳ ನಂತರ ಮತ್ತೆ ಕಾರ್ಯಕರ್ತರಿಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇನ್ನೆರಡು ದಿನಗಳಲ್ಲಿ ಒಂದು ಸಭೆಯನ್ನು ಮಾಡಲಾಗುತ್ತೆ. ಆ ಸಭೆಯಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಸೇರಿಸಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತೇನೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.